ನಮಸ್ಕಾರ ವೀಕ್ಷಕರೇ, ಎಲ್ಲ ಲೈಫ್ ಎಟ್ ನೇಚರ್ ಮತ್ತು ಅಂಬರ ವೆಲ್ನೆಸ್ ಕ್ಲಿನಿಕ್ನ ಹ್ಯಾಪಿ ಸೋಲ್ಗಳಿಗೆ ಡಾಕ್ಟರ್ ಅದಿತಿ ಪ್ರಭು ಮಾಡುವ ನಮಸ್ಕಾರಗಳು. ನಾನು ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಜ್ಞಾನ ವೈದ್ಯೆ. ಸೊಂಟ ನೋವು ಮನುಷ್ಯರಲ್ಲಿ 5 ಜನರಲ್ಲಿ 4 ಜನರಿಗೆ ಸರ್ವೇ ಸಾಮಾನ್ಯವಾಗಿ ಸೊಂಟ ನೋವು ಅವರ ಜೀವನದ ಯಾವ ಕಾಲಘಟ್ಟದಲ್ಲಾದರೂ ಕಾಣಿಸ್ಕೊಳ್ಬಹುದು. ಹಾಗಿದ್ರೆ ಈ ಸೊಂಟ ನೋವು ಎಷ್ಟು ಗಂಭೀರ ಸಮಸ್ಯೆ? ಇದಕ್ಕೆ ಶಸ್ತ್ರಚಿಕಿತ್ಸೆನೇ ಪರಿಹಾರನ ಅಥವಾ ಶಸ್ತ್ರಚಿಕಿತ್ಸೆಗೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಏನು ನೀವು ಮಾಡಬಹುದು? ತುಂಬಾ ಸರಳವಾದ 5 ಸೂತ್ರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಇದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ತಪ್ಪದೇ ನೋಡಿ. ಮೊದಲಿಗೆ ಸೊಂಟ ನೋವು ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊಂಟ ನೋವಿನಲ್ಲಿ 2 ರೀತಿಯ ವಿಧಗಳಾಗಿ ನಾವು ವಿಂಗಡಿಸ್ತೀವಿ, ಸ್ಟ್ರಕ್ಚರಲ್ ಮತ್ತು ಫಂಕ್ಷನಲ್ ಅಂತ. ಸ್ಟ್ರಕ್ಚರಲ್ ಅಂತ ಹೇಳಿದ್ರೆ ರಚನಾತ್ಮಕವಾದಂತಹ ತೊಂದರೆಗಳು, ಬೆನ್ನು ಹುರಿ ಅಂತ ಏನ್ ಹೇಳ್ತೀವಿ, ಕುತ್ತಿಗೆಯಿಂದ ನಮ್ಮ ಸೊಂಟದ ತನಕ ನಮ್ಮ ಸ್ಪೈನ್ ಎಸ್ ಆಕಾರದಲ್ಲಿರುತ್ತೆ. ಅದು ಸಹಜವಾದ ರಚನಾತ್ಮಕ ಸ್ಥಿತಿ. ಅದರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಯಾರೋ ಒಬ್ರು ಮರದಿಂದ ಬಿದ್ದು ಪೆಟ್ಟಾಯ್ತು ಅಂತ ಕೇಳಿರ್ತೀರಾ, ಅಥವಾ ಏಣಿಯಿಂದ ಬಿದ್ರು, ಅಥವಾ ಬಾತ್ರೂಮ್ ಅಲ್ಲಿ ಕಾಲ್ ಜಾರಿ ಬಿದ್ದು ಸೊಂಟ ನೋವು ಶುರು ಆಯ್ತು, ಅಥವಾ ಆಕ್ಸಿಡೆಂಟ್ ಆದಾಗ ಬೆನ್ನಿಗೆ ಹೊಡೆತ ಬಿತ್ತು ಅಥವಾ ಬೆನ್ನು ಮೂಳೆಗೆ ಹೊಡೆತ ಬಿತ್ತು. ಈ ತರ ಎಲ್ಲ ಆದಾಗ ನಮ್ಮ ರಚನಾತ್ಮಕ ಬೆನ್ನು ಮೂಳೆಯಲ್ಲಿ ಏನಾದರೂ ತೊಂದರೆ ಕಾಣಿಸ್ಕೊಂಡ್ರೆ ಅದನ್ನ ಸ್ಟ್ರಕ್ಚರಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಅಂದ್ರೆ ಇರುವಂತಹ ಸಹಜವಾದ ಸ್ಟ್ರಕ್ಚರ್ ಆಚೆ ಈಚೆ ಆಗುವಂಥದ್ದು. ಎರಡನೇದು ಫಂಕ್ಷನಲ್ ಪೇನ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ರೀತಿಯ ಟೆಸ್ಟ್ಗಳನ್ನ ಮಾಡಿದ್ರೆ, ಇನ್ವೆಸ್ಟಿಗೇಷನ್ಸ್ನ ಮಾಡಿದ್ರೆ ಎಲ್ಲದೂ ನಾರ್ಮಲ್ ಆಗಿ ಕಾಣಿಸ್ಬೋದು. MRI ಮಾಡಿ, ಎಕ್ಸ್ರೇ ಮಾಡಿ ಎಲ್ಲದೂ ನಾರ್ಮಲ್ ಆಗಿರುತ್ತೆ. ಆದರೂ ಕೂಡ ಜನ ತುಂಬಾ ಗಂಭೀರವಾದ ಬೆನ್ನು ನೋವಿನಿಂದ ಅಥವಾ ಸೊಂಟ ನೋವಿನಿಂದ ಬಳಲ್ತಾ ಇರ್ತಾರೆ. ಇಲ್ಲಿ ಎಲ್ಲದೂ ಸಹಜ ಸ್ಥಿತಿಯಲ್ಲಿರುತ್ತೆ, ಆದ್ರೆ ಕೆಲಸ ಸರಿಯಾಗಿ ಆಗ್ತಾ ಇರೋದಿಲ್ಲ. ಇದನ್ನ ನಾವು ಫಂಕ್ಷನಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಮೊದಲಿಗೆ ಈ ಸೊಂಟ ನೋವು ಸ್ಟ್ರಕ್ಚರಲ್ ಇರ್ಬೋದು ಅಥವಾ ಫಂಕ್ಷನಲ್ ಇರ್ಬೋದು, ಯಾವ ಕಾರಣಗಳಿಂದ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಯಸ್ಸು. ಮೊದಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ 30 ವಯಸ್ಸು ದಾಟಿದ ಮೇಲೆ, ಅಂದ್ರೆ ಸಹಜವಾಗಿ ಯಾವಾಗ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಬರುತ್ತೆ, ಹೆಚ್ಚಾಗಿ ಮಹಿಳೆಯರಲ್ಲಿ 30 ವಯಸ್ಸು ದಾಟಿದ ಮೇಲೆ ಕ್ಯಾಲ್ಸಿಯಂನ ಅಬ್ಸಾರ್ಪ್ಷನ್ ಕಡಿಮೆ ಆದಾಗ ಸೊಂಟ ನೋವು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ. ಹಾಗೆ ಪುರುಷರಲ್ಲೂ ಕೂಡ 30, 35, 40 ದಾಟಿದ ಹಾಗೆ ಸೊಂಟ ನೋವು ಸಹಜವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ವಯಸ್ಸಿನ ಅನುಗುಣವಾಗಿ ಸೊಂಟ ನೋವು ಕಾಣಿಸ್ಕೊಳ್ಳುವಂಥದ್ದು. ಇದೇ ತರ ನೆಕ್ಸ್ಟ್ ನೋಡಿದ್ರೆ ಒಟ್ಟಾರೆ ಆರೋಗ್ಯ ಅಂತ ಹೇಳ್ಬೋದು. ಈಗ ಸೊಂಟ ನೋವು ಅಂತ ಹೇಳಿದ್ರೆ ನಮ್ಮ ಗಮನ ಪೂರ್ತಿ ಹೋಗೋದು ಬೆನ್ನಿನ ಮಾಂಸಖಂಡಗಳ ಮೇಲೆ ಅಥವಾ ಸ್ನಾಯುವಿನ ಮೇಲೆ ಅಥವಾ ನಮ್ಮ ಬೆನ್ನಿನ ಮೂಳೆಯ ಮೇಲೆ. ಆದರೆ ಬೆನ್ನಿನ ಮೂಳೆ ಅಥವಾ ನಮ್ಮ ಕೆಳಗಿನ ಬೆನ್ನು ಸೊಂಟವನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕೆ ನಮ್ಮ ಕಿಬ್ಬೊಟ್ಟೆಯ ಮಾಂಸಖಂಡಗಳು ಕೂಡ ತುಂಬಾ ಅತ್ಯಗತ್ಯ. ಈ ಮಾಂಸಖಂಡಗಳೇನಾದ್ರೂ ದುರ್ಬಲಗೊಂಡ್ರೆ ಬೇರೆ ಬೇರೆ ಕಾರಣಗಳಿಂದ, ತುಂಬಾ ಜನಕ್ಕೆ ಸೆಕ್ಷನ್ ಅಥವಾ ಸಿಸೇರಿಯನ್ ಆದ್ಮೇಲೆ ಈ ಕಿಬ್ಬೊಟ್ಟೆಯ ಮಾಂಸಖಂಡಗಳು ದುರ್ಬಲಗೊಳ್ತವೆ, ಅಥವಾ ತುಂಬಾ ಜನರು ಆ ಮಾಂಸಖಂಡಗಳನ್ನ ಉಪಯೋಗಿಸದೇ ಇದ್ದಾಗ ಈ ಸ್ನಾಯುಗಳು ದುರ್ಬಲಗೊಳ್ತವೆ. ಕಿಬ್ಬೊಟ್ಟೆಯ ಸ್ನಾಯುಗಳು ದುರ್ಬಲಗೊಳ್ಳೋದ್ರಿಂದ ಕೂಡ ಸೊಂಟದ ನೋವು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದನ್ನ ನಾವು ಕೋರ್ ಮಸಲ್ಸ್ ಅಂತ ಹೇಳ್ತೀವಿ. ಕೋರ್ ಮಸಲ್ಸ್ ಅಂತ ಅಂದ್ರೆ ಬರೀ ಹೊಟ್ಟೆಯ ಭಾಗದ ಮಸಲ್ ಅಷ್ಟೇ ಅಲ್ಲ, ಕಿಬ್ಬೊಟ್ಟೆ ಜೊತೆಗೆ ಬೆನ್ನಿನ ಸ್ನಾಯು ಕೂಡ ಸೇರ್ಕೊಂಡಿರುತ್ತೆ. ಮೂರನೆಯದು ದೇಹದ ತೂಕ. ಹೌದು, ಬೊಜ್ಜು ಜಾಸ್ತಿ ಆಗ್ತಾ ಹೋದ ಹಾಗೆ ಅಥವಾ ಅಧಿಕ ತೂಕ, ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ಜಾಸ್ತಿ ಆದಾಗ ಏನಾಗುತ್ತೆ, ನಮಗೆ ಸೊಂಟ ನೋವು ಬರುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಸಣ್ಣ ಇರೋರಲ್ಲಿ ಕಂಪೇರ್ ಮಾಡಿದ್ರೆ. ನಾಲ್ಕನೆಯದು ಬೇರೆ ತರದ ಯಾವುದಾದರೂ ಕಾಯಿಲೆ. ಈಗ ರುಮಟೈಡ್ ಆರ್ಥರೈಟಿಸ್ ಅಂತ ಕೇಳಿರ್ಬೋದು ನೀವು, ಅಸ್ಥಿ ಸಂಧಿವಾತ ಅಂತ ಹೇಳ್ತೀವಿ. ಇದು ನಮ್ಮ ಸೊಂಟದ ಮೂಳೆಗೂ ಅಫೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇದರಿಂದ ಕೂಡ ಎಷ್ಟೋ ಜನರಿಗೆ ಸೊಂಟ ನೋವು ಬರುವ ಸಾಧ್ಯತೆ ಜಾಸ್ತಿ. ಅಥವಾ ವಿಟಮಿನ್ ಡಿ ಯ ಕೊರತೆ ಇರಬಹುದು, ಕ್ಯಾಲ್ಸಿಯಂ ಕೊರತೆ ಇರಬಹುದು, ಅಥವಾ ಯಾವುದಾದರೂ ರೂಪದ ಕ್ಯಾನ್ಸರ್ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿದ್ದರೆ ಅಥವಾ ನಮಗೆ ಏನಾದ್ರೂ ಬರುವಂತಹ ಸಾಧ್ಯತೆ ಇದ್ದಾಗ ಸೊಂಟ ನೋವು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತದೆ. ಇದೆಲ್ಲವನ್ನ ಹೊರತಾಗಿ ತುಂಬಾ ಜನರಿಗೆ ಗೊತ್ತಿಲ್ಲದೆ ಇರುವಂತಹ ಅಂಶ ಏನು ಅಂದ್ರೆ ನಮ್ಮ ಮಾನಸಿಕ ಆರೋಗ್ಯ. ಮಾನಸಿಕ ಆರೋಗ್ಯ ಏರುಪೇರಾದ್ರೂ ಕೂಡ ಬೆನ್ನಿನ ಭಾಗದಲ್ಲಿ ನೋವು ಅಥವಾ ಸೊಂಟದ ನೋವು ಬರುವ ಸಾಧ್ಯತೆ ತುಂಬಾ ಇದೆ. ಯಾಕೆ ಅಂತಂದ್ರೆ ನಮ್ಮ ಬೆನ್ನು ಅಂತ ಹೇಳಿದ್ರೆ ಒಂದು ಸಪೋರ್ಟ್ ಸಿಸ್ಟಮ್. ನಮ್ಮ
ದೇಹಕ್ಕೆ ತುಂಬ ಬಲವಾದ ಸಪೋರ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ಯಾವಾಗ ನಮ್ಮ ಮಾನಸಿಕ ಒತ್ತಡ, ಬೇಜಾರು ತುಂಬ ಆಳವಾಗಿ ಕುತ್ಕೊಂಡಿದ್ದಾಗ ಸೊಂಟ ನೋವು ಬರುವ ಸಾಧ್ಯತೆಗಳು ಕೂಡ ತುಂಬಾ ಜನರಲ್ಲಿ ಕಂಡು ಬರುತ್ತದೆ. ಸೊ ಇದೆಲ್ಲವೂ ಸೊಂಟ ನೋವು ಕಾಣಿಸಿಕೊಳ್ಳೋದಕ್ಕೆ ಇರುವಂತಹ ಮುಖ್ಯವಾದ ಅಂಶಗಳು. ಈಗ ಬೆನ್ನು ನೋವಿನ ಸಿಂಪ್ಟಮ್ಸ್ಗಳೇನು? ಮೊದಲನೇದಾಗಿ ತುಂಬಾ ಜನಕ್ಕೆ ನಾವು ಕೆಳಗಡೆ ಕೂತಿರ್ತೀವಿ, ಮೇಲಕ್ಕೆ ಏಳುವಾಗ ಬೆನ್ನು ನೋವು ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ನಡೆದಾಡುವಾಗ ಚೆನ್ನಾಗಿರ್ತೀವಿ ನಾವು, ಆದ್ರೆ ತುಂಬಾ ಹೊತ್ತು ಒಂದೇ ಕಡೆ ನಿಂತ್ಕೊಂಡಾಗ ಬೆನ್ನು ನೋವು ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಏನು ಮಾಡಿದ್ರೂ ಬೆನ್ನು ನೋವು ಕಡಿಮೆ ಆಗಲ್ಲ, ಮಲಗಿದಾಗ್ಲೂ ಇರುತ್ತೆ, ಏಳುವಾಗ್ಲೂ ಇರುತ್ತೆ, ಕೆಲಸ ಮಾಡುವಾಗ್ಲೂ ಇರುತ್ತೆ. ಇನ್ನು ಕೆಲವರಿಗೆ ಮುಂದಕ್ಕೆ ಬಗ್ಗುವಾಗ ಮಾತ್ರ ನೋವು ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲವೂ ಸ್ನಾಯುವಿನ ಎಳೆತದ ರೀತಿಯ ನೋವು ಕಂಡು ಬರುವಂಥದ್ದು. ಯಾರೋ ನಿಮ್ಮ ಮಸಲನ್ನು ಅಥವಾ ಮಾಂಸಖಂಡವನ್ನು ಎಳಿತಾ ಇದ್ದಾರೆ ಎನ್ನುವಂಥ ನೋವು ಬರಬಹುದು. ಇಲ್ಲ ಯಾವುದಾದ್ರೂ ಒಂದು ಜಾಗದಲ್ಲಿ ಚುಚ್ಚುವಂಥ ನೋವು ಕೂಡ ಬರಬಹುದು. ಇದು ಹೆಚ್ಚಾಗಿ ಬರುವಂಥದ್ದು ಮೂತ್ರಕೋಶದ ತೊಂದರೆ, ಕಲ್ಲು ಆ ಥರ ಏನಾದ್ರು ಇದ್ದಾಗಲೂ ಕೂಡ ಸೊಂಟ ನೋವು ಬಂದ್ರೆ ಚುಚ್ಚುವಂತಹ ನೋವು ಕೂಡ ಇರುವ ಸಾಧ್ಯತೆಗಳಿರ್ತವೆ. ಇಲ್ಲ ಅಂತಂದ್ರೆ ಹೆಚ್ಚಿನ ಸಮಯದಲ್ಲಿ ಸೊಂಟ ನೋವು ಕಾಣಿಸ್ಕೊಳ್ಳುವುದು ಎಳೆತದ ರೂಪದಲ್ಲಿ, ಸ್ನಾಯುವಿನ ಎಳೆತ. ಇಲ್ಲ ಅಂತಂದ್ರೆ ಸ್ಟಿಫ್ನೆಸ್ ಅಂತ ಹೇಳ್ತೀವಿ, ಸ್ನಾಯುವಿನ ಬಿಗಿತ ಅಂತ ಹೇಳ್ತೀವಿ. ಸ್ಟಿಫ್ನೆಸ್ ಅಂದ್ರೆ ತುಂಬಾ ಟೈಟ್ ಆಗಿರುತ್ತೆ ನಿಮ್ಮ ಮಸಲ್, ಬಿಗಿತ ಅಂತ ಹೇಳ್ಬೋದು. ಅದು ಕೂಡ ನಾವೇನಾದ್ರೂ ಮುಟ್ಟಿದ್ರೆ ಅಥವಾ ಒತ್ತಿದ್ರೆ ಆ ಜಾಗ ಟೆಂಡರ್ ಅಂತ ಹೇಳ್ತೀವಿ. ಮುಟ್ಟಿದ ಕೂಡಲೇ ನೋವು ಆಗುತ್ತೆ ನಿಮ್ಗೆ, ಅಥವಾ ಡಾಕ್ಟರ್ ನೀವು ಒತ್ತುವಂತಹ ಜಾಗದಲ್ಲಿ ನೋವಿದೆ ಅಂತ ಹೇಳ್ತೀವಿ. ಅಂದ್ರೆ ಒಳಗಡೆ ಇರುವಂತಹ ಸ್ನಾಯುಗಳು ತುಂಬಾ ಬಿಗಿಯಾಗಿದೆ, ಸ್ಟಿಫ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಬಿಗಿತ ಇರ್ಬೋದು, ಸ್ನಾಯುವಿನ ಎಳೆತ ಇರ್ಬೋದು, ಅಥವಾ ಚುಚ್ಚುವ ರೀತಿಯ ನೋವು ಇರ್ಬೋದು, ಇದು ಮೂರು ಕೂಡ ಸೊಂಟ ನೋವಿನ ಲಕ್ಷಣಗಳು. ಇದೆಲ್ಲ ಹೊರತಾಗಿ ಇನ್ನು ಸ್ವಲ್ಪ ಸೊಂಟ ನೋವು ಮುಂದುವರೆದ್ರೆ ಈ ನೋವು ಕಾಲಿಗೆ ಕೂಡ ಹರಿಯುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಯಾಟಿಕಾ ಪೇನ್ ಅಂತ ಕೇಳಿರ್ಬೋದು ತುಂಬಾ ಜನ. ಯಾವುದಾದರೂ ನರದ ಮೇಲೆ ಪ್ರೆಷರ್ ಬೀಳ್ತಾ ಇದ್ರೆ ನರ ಎಲ್ಲಿ ತನಕ ಹೋಗಿದೆ ಅಂದ್ರೆ ನಿಮ್ಮ ಕಾಲು ಬೆರಳು ತನಕ ಹೋಗಿರುತ್ತೆ ಸೊಂಟದಿಂದ ಶುರುವಾಗಿ, ಅದು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲವೂ ನಿಮಗೆ ನೋವು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ತೊಡೆಯ ಹಿಂಭಾಗ ಇರಬಹುದು, ಹಿಮ್ಮಡಿ ಹಿಂಭಾಗ ಇರಬಹುದು, ಅಥವಾ ಮೀನಖಂಡಗಳಲ್ಲಿ ಇರಬಹುದು, ಅಥವಾ ಪೃಷ್ಠದ ಭಾಗದಲ್ಲಿ ಇರಬಹುದು. ಇದೆಲ್ಲ ಕಡೆಯೂ ಕೂಡ ಎಳೆತ ಕಾಣಿಸ್ಕೊಳ್ಳುತ್ತೆ ಯಾವಾಗ ನಮ್ಮ ಸಯಾಟಿಕ್ ನರದ ಮೇಲೆ ಏನಾದ್ರೂ ಪ್ರೆಷರ್ ಬಿದ್ರೆ. ಸೊ ಇದು ಕೂಡ ಸೊಂಟ ನೋವಿನ ಒಂದು ಲಕ್ಷಣ. ಇದು ಯಾವುದೇ ರೀತಿಯ ಲಕ್ಷಣ ನಿಮ್ಮಲ್ಲಿ ಕಂಡು ಬಂದ್ರೂ ಕೂಡ ನಿಮಗೆ ಸೊಂಟ ನೋವು ಇದೆ ಅಂತ ಅರ್ಥ. ಇದನ್ನ ಯಾವಾಗ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು, ಅಥವಾ ಯಾವ ರೀತಿ ಮನೆಮದ್ದನ್ನ ಮಾಡಿ ಕಡಿಮೆ ಮಾಡ್ಕೊಳ್ಬಹುದು, ಹೇಗೆ ನೋವನ್ನ ಕಂಡು ಹಿಡಿಯೋದು ಅಥವಾ ನೋವು ಗಂಭೀರ ಸ್ಥಿತಿಯಲ್ಲಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದನ್ನ ಈಗ ನಾನು ಹೇಳ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ನಾನು ಸ್ಟ್ರಕ್ಚರಲ್ ಪೇನ್ ಅಂತ ಹೇಳಿದೆ. ನಾರ್ಮಲ್ ಸ್ಟ್ರಕ್ಚರ್ ಹೇಗಿದೆ ಅಂತ ಮೊದಲೇ ಹೇಳ್ತೀನಿ. ಈಗ ಅಸ್ಥಿಪಂಜರವನ್ನ ತುಂಬಾ ಜನ ನೋಡಿರ್ತಾರೆ. ಎರಡು ಮೂಳೆಗಳ ಮಧ್ಯ, ಬೆನ್ನಿನ ಮೂಳೆಗಳ ಮಧ್ಯ ಡಿಸ್ಕ್ ಅಂತ ಹೇಳ್ತೀವಿ. ಅದು ಸ್ವಲ್ಪ ಮೆತ್ತಗೆ ರಬ್ಬರ್ ತರ ಅಥವಾ ಕುಶನ್ ತರ ಇರುತ್ತೆ. ಇದು ಯಾಕೆ ಇದೆ ಅಂತ ಹೇಳಿದ್ರೆ ನಮ್ಮ ಬೆನ್ನಿನ ಮೂಳೆಯ ಚಲನೆಗೆ ಸುಲಭವಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಆಗೋ ತರ. ಮುಂದಕ್ಕೆ ಬಗ್ಗದಾಗ, ಹಿಂದಕ್ಕೆ ಬಗ್ಗದಾಗ ಎರಡೂ ಮೂಳೆಗಳು ಒಂದಕ್ಕೊಂದು ಘರ್ಷಣೆ ಆಗಬಾರ್ದು ಅನ್ನುವಂತಹ ಕಾರಣದಿಂದ ಮಧ್ಯದಲ್ಲಿ ಒಂದು ಕುಶನ್ ಇರುತ್ತೆ. ಸೊ ಈ ಕುಶನ್ ಮತ್ತೆ ಮೂಳೆಯ ಮಧ್ಯದಲ್ಲಿ ನರಗಳು ಹೋಗಿರುತ್ತೆ. ಸೊ ಬೇರೆ ಬೇರೆ ಕಡೆ ಹೋಗಿರುತ್ತೆ. ಕೈಗೆ ಹೋಗಿರ್ಬೋದು, ಬೆನ್ನಿಗೆ ಹೋಗಿರ್ಬೋದು, ಹೊಟ್ಟೆಯ ಭಾಗಕ್ಕೆ ಹೋಗಿರ್ಬೋದು, ಕಾಲಿನ ಭಾಗಕ್ಕೆ ಹೋಗಿರ್ಬೋದು. ಇದು ಸಹಜವಾದ ಬೆನ್ನಿನ ಮೂಳೆಯ ಒಂದು ರಚನೆ. ಈಗ ಸ್ಟ್ರಕ್ಚರಲ್ ಪೇನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದ ಹಾಗೆ ಯಾವುದಾದರೂ ಒಂದು ಇನ್ಸಿಡೆಂಟ್ ಅಥವಾ ಏನೋ ಆಕ್ಸಿಡೆಂಟ್ ಆಯಿತು, ಬಿದ್ದು, ಅಥವಾ ಸೀದಾ ನಿಮ್ಮ ಬೆನ್ನಿನ ಮೂಳೆಗೆ ಪೆಟ್ಟು ಬಿದ್ದಾಗ ಈ ಸ್ಟ್ರಕ್ಚರ್ ಸಹಜವಾದ ರಚನೆಯಲ್ಲಿ ಹೆಚ್ಚು ಕಮ್ಮಿ ಆದರೆ ಅದರಿಂದ ಬರುವಂಥ ನೋವು ಸ್ಟ್ರಕ್ಚರಲ್ ಪೇನ್. ಸೊ ಈ ಥರದ ಯಾವುದಾದರೂ ಹಿಸ್ಟರಿ ಇದ್ರೆ, ಬಿದ್ದ ಮೇಲೆ ನೋವು ಶುರು ಆಯಿತು ಅಥವಾ ಆಕ್ಸಿಡೆಂಟ್ ಆದ ಮೇಲೆ ನೋವು ಶುರುವಾಯಿತು, ಅಲ್ಲಿಂದ ನೋವು ಕಡಿಮೆನೇ ಆಗ್ತಾ ಇಲ್ಲ ಅಂದ ಕೂಡಲೇ ನೀವು ತಕ್ಷಣ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡೋದು ತುಂಬಾ ಉತ್ತಮ. ಯಾಕೆ ಅಂತಂದ್ರೆ ಒಳಗಡೆ ಏನಾದರೂ ರಚನೆಯಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನ ಸರಿಪಡಿಸ್ಬೇಕಾಗತ್ತೆ. ಎರಡನೇದು ಹೇಳಿದೆ ನಾನು ಫಂಕ್ಷನಲ್ ಪೇನ್ ಅಂತ. ಫಂಕ್ಷನಲ್ ಪೇನ್ ಯಾಕೆ ಬರುತ್ತೆ? ಎಲ್ಲದೂ ಸರಿ ಇದೆ ಅಂತ ಹೇಳಿದ್ರೆ ಪೇನ್ ಯಾಕೆ ಬರುತ್ತೆ? MRI ಮಾಡಿಸಿದ್ರು ನಾರ್ಮಲ್ ಇರುತ್ತೆ, ಅಥವಾ ಎಕ್ಸ್ರೇ ಮಾಡಿದ್ರು ನಾರ್ಮಲ್ ಇದೆ ಅಂತ ಹೇಳಿದ್ರೆ ಪೇನ್ ಯಾಕೆ ಬರುತ್ತೆ? ಈಗ ತುಂಬಾ ಜನ ಈ ಬೆನ್ನಿನ ಮಾಂಸಖಂಡಗಳನ್ನ ಉಪಯೋಗಿಸೋದನ್ನ ಕಡಿಮೆ ಮಾಡಿದ್ದಾರೆ.
ನಮ್ಮ ಇಡೀ ದೇಹದಲ್ಲಿ ಹೆಚ್ಚು ಕಮ್ಮಿ 12 ರಿಂದ 14 ಗಂಟೆ ಕೆಲಸ ಮಾಡೋದು ಅಂದ್ರೆ ನಮ್ಮ ಬೆನ್ನಿನ ಸ್ನಾಯುಗಳು. ಏಕೆಂದ್ರೆ ನೀವು ಕುತ್ಕೊಂಡಾಗ ಅಟ್ಲೀಸ್ಟ್ ಕಾಲಿನ ಮಾಂಸಖಂಡಗಳಿಗೆ ವಿಶ್ರಾಂತಿ ಸಿಗುತ್ತೆ, ಬರಿದೇ ಇದ್ದಾಗ ಅಥವಾ ಟೈಪ್ ಮಾಡದೇ ಇದ್ದಾಗ ಕೈಗಳಿಗೆ ವಿಶ್ರಾಂತಿ ಸಿಗುತ್ತೆ, ನೀವು ಮಾತಾಡದೇ ಇದ್ದಾಗ ಮುಖದ ಸ್ನಾಯುಗಳಿಗೆ ವಿಶ್ರಾಂತಿ ಸಿಗುತ್ತೆ. ಆದ್ರೆ ನೀವು ನಿಂತ್ಕೊಂಡಿರ್ಲಿ, ಕುತ್ಕೊಂಡಿರ್ಲಿ ಅಥವಾ ಓಡಾಡ್ತಾ ಇರ್ಲಿ, ಬೆನ್ನಿನ ಸ್ನಾಯುಗಳಿಗೆ ವಿಶ್ರಾಂತಿ ಇರೋದಿಲ್ಲ. ಯಾಕೆ ಅಂತಂದ್ರೆ ಇದು ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುತ್ತೆ. ಆದ್ರಿಂದ ನೀವು ಮಲಗದೆ ವಿನಃ ಈ ಮಾಂಸಖಂಡಗಳಿಗೆ ವಿಶ್ರಾಂತಿ ಅನ್ನೋದು ಸಿಗೋದಿಲ್ಲ. ಅದರ ಮೇಲೆ ನಾನು ಕಂಟಿನ್ಯೂಸ್ 2 ರಿಂದ 3 ಗಂಟೆ ತನಕ ಕುತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತಾ ಇದ್ದೀನಿ, ಅಥವಾ 4 ರಿಂದ 5 ಗಂಟೆ ಕೂರ್ತಾ ಇದ್ದೀನಿ, ಅಥವಾ ನಾನು ಕುತ್ಕೊಂಡೇ ಮಾಡುವಂಥ ಕೆಲಸ ನಂದು. ಈ ಥರದ ಸಂದರ್ಭದಲ್ಲಿ ಏನಾಗುತ್ತೆ, ಆ ಮಾಂಸಖಂಡಗಳಿಗೆ ಸ್ಟ್ರೆಚಿಂಗ್ ಅಥವಾ ಎಳೆತ ಅನ್ನುವಂಥದ್ದು ಸಿಗೋದಿಲ್ಲ. ಆಗ ಏನಾಗುತ್ತೆ, ಈ ಮಾಂಸಖಂಡಗಳು ಬಿಗಿಯಾಗುವಂತಹ ಸಾಧ್ಯತೆ ತುಂಬಾ ಜಾಸ್ತಿ. ಸೊ ಯಾವಾಗ ಈ ಮಾಂಸಖಂಡಗಳನ್ನು ನೀವು ಉಪಯೋಗಿಸೋದಿಲ್ಲ, ಇವಾಗ ಬರುವಂತಹ ನೋವನ್ನು ನಾವು ಫಂಕ್ಷನಲ್ ಪೇನ್ ಅಂತ ಹೇಳ್ತೀವಿ. ಈ ನೋವಲ್ಲಿ ನೀವು ಯಾವುದೇ ರೀತಿಯ ಟೆಸ್ಟ್ ಮಾಡಿಸಿದ್ರು ಕೂಡ, MRI, ಎಕ್ಸ್ರೇ ಏನೇ ಮಾಡಿಸಿದ್ರು ಕೂಡ ನಾರ್ಮಲ್ ಬರುವಂತಹ ಸಾಧ್ಯತೆ ಇರುತ್ತೆ. ಇದು ಇನಿಷಿಯಲ್ ಫೇಸ್ ಅಲ್ಲಿ. ಈಗ ಇನ್ನು ನೋವು ಶುರು ಆಗಿದೆ ಅಷ್ಟೇನೆ ಅಂತ ಅಂದಾಗ ಇದೆಲ್ಲವೂ ಸಹಜ ಸ್ಥಿತಿಯಲ್ಲಿರುತ್ತೆ. ಆದರೆ ಈ ನೋವನ್ನ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ, ಓಕೆ ನೋವು ಬಂತು, ನಾನು ಸ್ವಲ್ಪ ಹೊತ್ತು ಕುತ್ಕೊಂಡೆ, ನೋವು ಕಡಿಮೆ ಆಯ್ತು ಅಂತ ಅದನ್ನ ಅಲ್ಲೇ ಬಿಟ್ರೆ, ಈ ನೋವಿನಿಂದಾಗಿ ಮಧ್ಯದಲ್ಲಿರುವಂಥ ಡಿಸ್ಕಿನ ಮೇಲೆ ಪ್ರೆಷರ್ ಬೀಳುವ ಸಾಧ್ಯತೆ ಇರುತ್ತೆ. ಸೊ ಫಂಕ್ಷನಲ್ ಪೇನ್ ಅನ್ನುವಂಥದ್ದು ಸ್ಟ್ರಕ್ಚರಲ್ ಪೇನ್ ಆಗಿ ಪರಿವರ್ತನೆ ಆಗುವ ಸಾಧ್ಯತೆ ತುಂಬಾ ಜಾಸ್ತಿ. ಯಾಕಂದ್ರೆ ಒಂದು ಕಡೆಯ ಸ್ನಾಯುಗಳು ಬಿಗಿತ ಆದ್ರೆ ಅದರ ಪೂರ್ತಿಯಾದ ಪ್ರೆಷರ್ ಬೀಳೋದು ನಿಮ್ಮ ಡಿಸ್ಕಿನ ಮೇಲೆ. ಸೊ ಇದರ ಮೇಲೆ ಪ್ರೆಷರ್ ಬಿದ್ದಾಗ ಇದು ಯಾವ ಕಡೆ ಬೇಕಿದ್ರೂ ಚಲನೆಯನ್ನ ತೆಗೆದುಕೊಳ್ಬಹುದು. ಎಡಗಡೆಯಿಂದ ಪ್ರೆಷರ್ ಬಿದ್ರೆ ಬಲಗಡೆಗೆ, ಬಲಗಡೆಯಿಂದ ಬಿದ್ರೆ ಎಡಗಡೆಗೆ, ಅಥವಾ ಮುಂದೆ ಹಿಂದೆ ಯಾವ ಕಡೆ ಬೇಕಿದ್ರೂ ಇದು ಚಲನೆಯನ್ನ ತಗೊಳ್ಬಹುದು. ಈ ತರ ಚಲಿಸುವ ಡಿಸ್ಕಿಂದ ಏನಾಗುತ್ತೆ, ಮಧ್ಯದಲ್ಲಿ ಹೋಗಿರುವಂತಹ ನರಗಳಿಗೆ ಪೆಟ್ಟು ಬೀಳುವ ಸಾಧ್ಯತೆ ಅಥವಾ ಪ್ರೆಷರ್ ಕಂಪ್ರೆಷನ್ ಅಂತ ಹೇಳ್ತೀವಿ ನಾವು. ಇದು ಹೊರಗಡೆ ಬಂದ ತಕ್ಷಣ ಏನಾಗುತ್ತೆ, ಆ ನರದ ಮೇಲೆ ಕಂಪ್ರೆಷನ್ ಅಥವಾ ಒತ್ತಡ ಬೀಳುತ್ತೆ. ಒತ್ತಡ ಬಿದ್ದ ತಕ್ಷಣ ಏನಾಗುತ್ತೆ, ನೀವು ಡಾಕ್ಟರ್ ಹತ್ರ ಹೋಗಿ MRI ಮಾಡಿಸಿ ಎಕ್ಸ್ರೇ ಮಾಡಿಸಿದಾಗ ಡಾಕ್ಟರ್ ಹೇಳ್ತಾರೆ ನೀವು ಶಸ್ತ್ರಚಿಕಿತ್ಸೆ ಮಾಡಿ 2 ಮೂಳೆಗಳನ್ನ ದೂರ ಮಾಡಬೇಕು, ಆಗ ಮಧ್ಯದಲ್ಲಿರುವ ಡಿಸ್ಕ್ ವಾಪಸ್ ಇದರ ಜಾಗಕ್ಕೆ ಬಂದು ಕುತ್ಕೊಳ್ಳುತ್ತೆ, ಅವಾಗ ಬೆನ್ನು ನೋವು ಕಡಿಮೆ ಆಗುತ್ತೆ ಅಂತ. ಆದ್ರಿಂದ ಶಸ್ತ್ರಚಿಕಿತ್ಸೆಯ ತನಕ ಹೋಗುವ ಮೊದಲೇನೆ ಸುಲಭವಾಗಿ ನೀವು ಮನೆಯಲ್ಲಿ 5 ಪಂಚಸೂತ್ರಗಳು ಅಂತ ಹೇಳ್ತೀವಿ ನಾವು, ಇದನ್ನ ತುಂಬಾ ಚೆನ್ನಾಗಿ ಪಾಲಿಸಿದ್ರೆ ಶಸ್ತ್ರಚಿಕಿತ್ಸೆಯ ತನಕ ಹೋಗುವ ಸೊಂಟದ ನೋವನ್ನ ನೀವು ಮನೆಯಲ್ಲೇ ಕಡಿಮೆ ಮಾಡ್ಕೊಳ್ಬಹುದು. ಹೇಗೆ ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ.